ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಭಾರತದ ಒಕ್ಕೂಟವಾದಿ ಸ್ವರೂಪವನ್ನು ಬಲಗೊಳಿಸಲು ರಾಜ್ಯಗಳ ಮೇಲೆ ಒಕ್ಕೂಟ ಸರ್ಕಾರದ ಹಸ್ತಕ್ಷೇಪಗಳನ್ನು ನಿಲ್ಲಿಸಲು ಮತ್ತು ತಮ್ಮ ನಾನಾ ಹಕ್ಕೊತ್ತಾಯಗಳನ್ನು ಪರಿಗಣಿಸಲು ಒತ್ತಾಯಿಸಿ ಕಲಬುರಗಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಭಾರತ ಸಂವಿಧಾನದಂತೆ ದೇಶದಾದ್ಯಂತ ಒಕ್ಕೂಟವಾದಿ ಸ್ವರೂಪವನ್ನು ಬಲಗೊಳಿಸಲು ಈಗ ಒಕ್ಕೂಟ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ತನ್ನ ಅಧಿಕಾರ ದುರುಪಯೋಗ ಮತ್ತು ಹಸ್ತಕ್ಷೇಪದ ಮೂಲಕ ಒಕ್ಕೂಟವಾದಿ ಸ್ವರೂಪಕ್ಕೆ ಭಂಗ ಉಂಟು ಮಾಡುವುದನ್ನು ಈ ಕೂಡಲೇ ನಿಲ್ಲಿಸುವಂತೆ ಹಾಗೂ ತಮ್ಮ ನಾನಾ ಹಕ್ಕೊತ್ತಾಯಗಳನ್ನು ಪರಿಗಣಿಸಿ ರಾಜ್ಯಗಳಿಗೆ ನ್ಯಾಯ ಒದಗಿಸುವಂತೆ ಈ ಮೂಲಕ ಭಾರತ ಕಮ್ಯುನಿಸ್ಟ್ ಪಕ್ಷ ಕರ್ನಾಟಕ ರಾಜ್ಯ ಘಟಕ ಒತ್ತಾಯವನ್ನು ಮಾಡಿದರು. ಕರ್ನಾಟಕ ಹಾಗೂ ಕೇರಳ ಸರ್ಕಾರಗಳು ಒಕ್ಕೂಟ ಸರ್ಕಾರದ ಕಿರುಕುಳ ಹಾಗೂ ತಾರತಮ್ಯ ನೀತಿ ವಿರುದ್ಧ ಇದೇ ಫೆಬ್ರವರಿ 7 ಮತ್ತು 8 ನವದೆಹಲಿಯಲ್ಲಿ ನಡೆಯಲಿರುವ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿದರು. ಹಕ್ಕೊತ್ತಾಯಗಳಲ್ಲಿ ರಾಜ್ಯಗಳು ತಮ್ಮ ತೆರಿಗೆ ಹಾಗೂ ಸಂಪನ್ಮೂಲಗಳ ಪಾಲು ಪಡೆಯುವಲ್ಲಿ ಒಕ್ಕೂಟ ಸರ್ಕಾರದ ಅಡ್ಡಿಯಾಗಬಾರದು, ಕರ್ನಾಟಕಕ್ಕೆ ಬರಗಾಲದ ಅನುದಾನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಎಂಬುದಾಗಿ ಹಾಗೂ ಒಕ್ಕೂಟ ಸರ್ಕಾರದ ತನ್ನ ಮನಸ್ಸಿಗೆ ತೋಚಿದಂತೆ ರಾಜ್ಯ ಸರ್ಕಾರಗಳು ಸಾಲ ಪಡೆದಂತೆ ಮಾಡುವುದನ್ನು ನಿಲ್ಲಿಸಬೇಕು ಎನ್ನುವಂತಹ ನಾನಾ ಹಕ್ಕೊತ್ತಾಯಗಳ ಈಡೇರಿಕೆಗೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ದೇಶದ ಮೇಲೆ ಒಂದು ದೊಡ್ಡ ಮನುವಾದಿ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ಪರವಾದಂಥ ಸರ್ವಾಧಿಕಾರವನ್ನು ಹೇರುವಂಥ ಕೆಲಸ ಮಾಡ್ತಾ ಇದೆ. ಆ ಕಾರಣದಿಂದ ಇವತ್ತು ಜನತೆಯ ಮೇಲೆ ದೊಡ್ಡ ರೀತಿಯ ದಾಳಿಗಳನ್ನು ಆರಂಭ ಮಾಡಿದೆ. ಅದರ ಭಾಗವಾಗಿ ನಮ್ಮ ಸಂವಿಧಾನದ ಒಂದು ಜಾತ್ಯತೀತ ಸ್ವರೂಪಕ್ಕೆ, ಒಕ್ಕೂಟವಾದಿ ಸ್ವರೂಪಕ್ಕೆ ಗಂಭೀರವಾದಂಥ ಇವತ್ತು ದಾಳಿಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಸೊ ಇದರ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರಗಳಿಗೆ ಯಾವ ಅಧಿಕಾರಗಳನ್ನು ಸಂವಿಧಾನ ಕೊಟ್ಟಿತ್ತು, ಅದು ಸಮವರ್ತಿ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರಗಳ ಪಟ್ಟಿಯಲ್ಲಿ ಯಾವ ಅಧಿಕಾರಗಳನ್ನು ಕೊಟ್ಟಿತ್ತು ಅವುಗಳನ್ನು ಇವತ್ತು ದುರ್ಬಲಗೊಳಿಸುವಂಥ, ಮೊಟಕು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಆ ಎಲ್ಲ ಅಧಿಕಾರಗಳನ್ನು ಕೇಂದ್ರ ತನ್ನ ಕೈಯಲ್ಲಿ ಇಟ್ಕೊಂಡು ಸರ್ವಾದ ಕೆಲಸವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾ ಇದೆ. ಇದರಿಂದಾಗಿ ರಾಜ್ಯ ಸರ್ಕಾರಗಳು ಇವತ್ತು ಮುನ್ಸಿಪಾಲಿಟಿಗಳ ಮಟ್ಟಕ್ಕೆ ಇಳಿಯುವಂಥ ಪರಿಸ್ಥಿತಿ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಹೋಗಿ ಇವತ್ತು ಬೇಡಬೇಕಾದಂಥ ಭಿಕ್ಷೆ ಬೇಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ರಾಜ್ಯಗಳನ್ನು ದೂಡಿ ಇವತ್ತು ಸರ್ವಾಧಿಕಾರವನ್ನು ದೇಶದ ಮೇಲೆ ಹೇರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಡೆಗೆ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಸಂಸ್ಥೆಗಳ ಮೂಲಕ ಸಂಗ್ರಹ ಮಾಡ್ತಾ ಇರುವಂಥ ವರಮಾನ ತೆರಿಗೆಯನ್ನು ಇವತ್ತು ದೇಶದ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಿಗೆ ಕೊಟ್ಟು ಅವುಗಳನ್ನು ಅಭಿವೃದ್ಧಿ ಮಾಡೋದ್ರ ಬದಲು ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥ ಕಾರ್ಪೊರೇಟ್ ಸಂಸ್ಥೆಗಳ ವರಮಾನ ತೆರಿಗೆಯನ್ನು ಇವತ್ತು ಅವರು ಸಾಲ ಮನ್ನಾ ಮಾಡೋದಕ್ಕೆ, ಅವರ ತೆರಿಗೆ ಬಾಕಿಯನ್ನು ಮನ್ನಾ ಮಾಡೋದಕ್ಕೆ, ಅವರ ತೆರಿಗೆಯನ್ನು ಕಡಿತ ಮಾಡೋದಕ್ಕೆ, ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಬಳಸ್ತಾ ಇದೆ. ಅದೇ ರೀತಿಯಲ್ಲಿ ಯಾವ ರಾಜ್ಯ ಸರ್ಕಾರಗಳಿಗೆ ಸಮಾನವಾದಂಥ ಒಂದು ತೆರಿಗೆ ಪಾಲನ್ನು ಕೊಡಬೇಕಾಗಿತ್ತು, ಆ ತೆರಿಗೆ ಪಾಲಿನಲ್ಲಿ ವಿರೋಧ ಪಕ್ಷಗಳು ಎಲ್ಲೆಲ್ಲಿ ಆಡಳಿತ ಮಾಡ್ತಾ ಇದ್ದಾವೆ ಅಂಥ ವಿರೋಧ ಪಕ್ಷಗಳ ಆಡಳಿತವನ್ನು ದುರ್ಬಲಗೊಳಿಸೋದಕ್ಕೆ, ಅಲ್ಲಿನ ರಾಜ್ಯ ಸರ್ಕಾರಗಳನ್ನು ದುರ್ಬಲಗೊಳಿಸೋದಕ್ಕೆ, ಆ ಒಂದು ತೆರಿಗೆ ಪಾಲನ್ನು ಅವರಿಗೆ ಸಮಾನವಾಗಿ ಕೊಡದೇನೆ ಅದನ್ನು ದೇಶದ ಹಿಂದುಳಿದಂಥ ಪ್ರದೇಶಗಳಿಗೆ ಕೊಡ್ತಾ ಇದ್ದೀವಿ ಅಂತೇಳಿ ಉತ್ತರ ದಕ್ಷಿಣ ಅಂತಕ್ಕಂಥ ಒಂದು ಭೇದವನ್ನು ಉಂಟು ಮಾಡಿ ಇವತ್ತು ಉತ್ತರ ದಕ್ಷಿಣದ ಕಲಹವನ್ನು ಉಂಟು ಮಾಡುವಂಥ ಕೆಲಸವನ್ನು ಇವತ್ತು BJP ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಇವತ್ತು ತಾನು ಈ 14 ವರ್ಷಗಳಲ್ಲಿ 25 ಲಕ್ಷ ಕೋಟಿಗಿಂತ ಹೆಚ್ಚಿನ ಹಣವನ್ನು ಈ ಕಾರ್ಪೊರೇಟ್ ಸಂಸ್ಥೆಗಳ ಸಾಲ ಮನ್ನಾ ಮಾಡೋದಕ್ಕೆ, ತೆರಿಗೆ ಬಾಕಿ ಮನ್ನಾ ಮಾಡೋದಕ್ಕೆ, ಅವರ ತೆರಿಗೆಯನ್ನು ಕಡಿತ ಮಾಡೋದಕ್ಕೆ ಇವತ್ತು ಉಪಯೋಗ ಮಾಡಿ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳ ಅಭಿವೃದ್ಧಿಗೆ ಅನುದಾನವನ್ನು ಕಡಿತ ಮಾಡಿ ಇವತ್ತು ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ಬೆಳೆಸುವಂಥ ಕುತಂತ್ರವನ್ನು ಇವತ್ತು BJP ಮತ್ತು RSS ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಾವು ಖಂಡನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಗಳಿಗೆ ಇವತ್ತು ಸಮಾನವಾದಂಥ ತೆರಿಗೆಯಲ್ಲಿ ಪಾಲು ಸಿಗಬೇಕು, ರಾಜ್ಯಗಳು ಕೂಡ ಅಭಿವೃದ್ಧಿ ಆಗಬೇಕು. ಅದೇ ಸಂದರ್ಭದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳ ಮೂಲಕ ವಸೂಲಿ ಮಾಡ್ತಾ ಇರತಕ್ಕಂಥ ವರಮಾನ ತೆರಿಗೆ ಏನಿದೆ ಅದನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಬಿಡದೇ ಎಲ್ಲ ದೇಶದಲ್ಲಿರ್ತಕ್ಕಂಥ ಹಿಂದುಳಿದಂಥ ರಾಜ್ಯಗಳಿಗೆ ಅನುದಾನ ಕೊಟ್ಟು ಅವುಗಳ ಅಭಿವೃದ್ಧಿ ಕೂಡ ಇವತ್ತು ಕ್ರಮ ವಹಿಸಬೇಕು. ರಾಜ್ಯ ಸರ್ಕಾರಗಳಿಗೆ ಏನು ಸೆಸ್ ಎಲ್ಲ ತೆರಿಗೆಗಳಲ್ಲಿ ಸೆಸ್ ಅಂತ ಏನಾಗ್ತಾ ಇದ್ದೀರಿ, ಅದೇ ರೀತಿಯಲ್ಲಿ ಉಪ ತೆರಿಗೆ ಅಂತ आज
दिल्ली का जंतर मंतर में स्ट्राइक करने का सर्दी सीपीआईएम पार्टी का है। कल कर्नाटक का कांग्रेस पार्टी सिद्धरामैया के नेतृत्व में हुआ है, आज सीपीएम पार्टी का नेतृत्व में हो रही है जंतर मंतर में। किस लिए हो रही है? लोग जिस सरकार को चुन के लाए हैं वो सरकार के लोग केंद्र सरकार के खिलाफ की स्ट्राइक कर रही है। क्यों कर रही है? केंद्र सरकार की जो धोरणा है वो इस देश का प्रजाप्रभुत्व व्यवस्था के ऊपर हमला करने का धोरणा है। किस बात के लिए हो रही है? देखो, जीएसटी कलेक्शन होता है कि आज प्रधानमंत्री जी ने कह रहे हैं कि जब एनडीए का गवर्नमेंट था उस समय, यूपीए का गवर्नमेंट था उस समय बहुत कम दिया था, हमारे एनडीए का गवर्नमेंट ज्यादा दे रही है। कि एक प्रधानमंत्री है, उनके दिमाग में इतना तो अक्ल रहना चाहिए। उस समय जीएसटी कितना कलेक्ट होता था और इस समय जीएसटी कितना कलेक्ट हो रही है, इतना भी अगर उनके दिमाग में अक्ल नहीं है, उन पार्लियामेंट में बात करते हैं कि वो कम देते थे हम ज्यादा दे रहे हैं। कि अभी अभी हमारे सेक्रेटरी ने इतना अच्छा बताया है कि जितना जीएसटी कलेक्ट हो रही है वो जीएसटी दो हिसाब से इसका दुरुपयोग कर लेने। एक है कॉर्पोरेट वालों के लिए उन्होंने इस्तेमाल करने के लिए दे रहे हैं, दूसरा उनके जो राज्य है, गुजरात है, उत्तर प्रदेश है, कि वहाँ जीएसटी कलेक्शन कम होता है मगर पैसा ज्यादा दे रहे हैं। कैसा दे रहे हैं? किसके पास से ले रहे हैं? कर्नाटक का पैसा, केरला का पैसा, जो नॉन बीजेपी गवर्नमेंट से, नॉन बीजेपी स्टेट से, कि वहाँ का पैसा उन्होंने उस राज्य को देने का बजाय वो पैसा कॉर्पोरेट वालों को दे रहे हैं, उनका लूटी के लिए मार्ग खुला कर रहे हैं। और दूसरा पैसा जो कम दे रहे हैं कि वहाँ उसका इस्तेमाल कर रहे हैं। कि ठीक है, वहाँ के भी हमारे लोग हैं, ये देश तो पूरा हमारा देश है, मगर हमने ये प्रश्न करना चाहते हैं जहाँ नॉन बीजेपी गवर्नमेंट है उनके साथ भेदभाव क्यों कर रहे हैं? वहाँ के लोगों के साथ गद्दारी क्यों कर रहे हैं? यहाँ के लोग भी खाना खा के अच्छा रहना, जिंदगी करना जरूरी है कि वहाँ के लोग भी अच्छा करना जरूरी है, मगर यहाँ के लोगों को भूखा डालकर कि यहाँ का पैसा लूट करके वहाँ कॉर्पोरेट लोगों को देने का अगर आपका नीति है तो हम धिक्कार कहते हैं। सीपीएम पार्टी सिर्फ जीएसटी के बारे में बात नहीं कर रहे हैं कि जीएसटी का पूरा पैसा हड़प करके कि इस भारत देश का जो फेडरल सिस्टम है उसके ऊपर जो हमला कर रहे हैं, हम इसका खिलाफ भी बात कर रहे हैं। आपका जो भेदभाव की बात है, आपका जो ये डेमोक्रेटिक सिस्टम का नाश करने की बात है, फेडरल सिस्टम का नाश करने की बात है, इसकी जगह में आप क्या करना, क्या